Super TMT Crime File. ನಮಸ್ಕಾರ. ಸಾಧಾರಣವಾಗಿ ಇಬ್ರು ಹೆಂಡತಿಯರನ್ನ ಕಟ್ಕೊಂಡ ದುರಾದೃಷ್ಟವಂತರು ಅಲ್ಲೂ ಏಗಲಾಗದೆ ಇವಳನ್ನು ಬಿಡಲಾರದೆ ಸಂಸಾರನ ಹಾಳು ಮಾಡಿಕೊಂಡ ಅನೇಕ ಕಥೆಗಳನ್ನ ನಿಮ್ಮ ಸುತ್ತಮುತ್ತ ನೋಡಿರ್ತೀರಿ. ಆದರೆ ಇಬ್ರು ಹೆಂಡತಿಯರಿಗೂ ಮುದ್ದಿನವರಾಗಿದ್ದು ಇಬ್ಬರ ಜೊತೆನೂ ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿ ಮತ್ತು ಸುಖವಾಗಿ ಜೀವನ ಮಾಡ್ತಾ ಇದ್ರು ನರಸರಾಜು ಅನ್ನೋ ಚಿಂತಾಮಣಿಯ ಮೆಕ್ಯಾನಿಕ್. ಆದರೆ ನರಸರಾಜು ಯಾವುದೋ ಅಜ್ಞಾತ ಕೈಗಳ ಚಳಕಕ್ಕೆ ಸಿಕ್ಕಿ ನಿಗೂಢವಾಗಿ ಕೊಲೆಯಾಗಿ ಹೋದ ಕುತೂಹಲಕಾರಿ ಕಥೆನ ನಾವಿವತ್ತು ನಿಮ್ಗೆ ಹೇಳ್ತೀವಿ. ಏನ್ರಿ ಇದು? ಏನೋ ತಂದಿದ್ದೀರಾ? ಎಲ್ಲ ಇಲ್ಲೇ ತೋರಿಸ್ಬೇಕಾ? ಒಳಗಡೆ ಬಾ, ತೋರಿಸ್ತೀನಿ. ಕಾರ್ ಯಾರ್ದು? ಅದು ಯಾರೋ ರಿಪೇರಿಗೆ ಅಂತ ಬಿಟ್ಟಿದ್ರು, ನಾನು ಫ್ರೀ ಇದ್ದೆ, ಶಾಪಿಂಗ್ ಹೋಗಿ ಬಂದೆ. ಬಾ ತಗೋ. ಸರಸ್ವತಿ, ಇದು ನಿನ್ಗೆ. ಮಂಜುಳಾ, ನಿನ್ಗೆ. ಇದನ್ನೆಲ್ಲ ಯಾಕ್ರಿ ತರಕ್ ಹೋದ್ರಿ? ತುಂಬಾ ದಿನ ಆಗಿತ್ತು, ನಿಮ್ಗೇನು ತೆಗೆದುಕೊಟ್ಟಿರ್ಲಿಲ್ಲ. ಇವತ್ತು ಸ್ವಲ್ಪ ಸಮಯ ಆಯ್ತು, ಅಂಗಡಿ ಕಡೆ ಹೋಗಿ ನೋಡಿದ್ರೆ ಇಷ್ಟ ಅದು ತಗೊಂಡ್ ಬಂದೆ. ಮಂಜುಳಾ, ಆ ಸೀರೆ ಸ್ವಲ್ಪ ಕೊಡು. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು. ಅದಕ್ಕೆ ಯಾಕೆನೆ ಕೋಪ? ಏನ್ ಹೇಳು. ಅದು ರೀ, ನನಗೆ ಅಂತ ತಂದಿದ್ದೀರಲ್ಲ, ಈ ಸೀರೆಗಿಂತ ಮಂಜುಳಗೆ ಅಂತ ತಂದಿದ್ರಲ್ಲ, ಈ ಸೀರೆ ತುಂಬಾ ಚೆನ್ನಾಗಿದೆ ರೀ. ನನ್ಗಿದೇ ತುಂಬಾ ಇಷ್ಟ ಆಯ್ತು. ಸರಿ ಅಕ್ಕ, ಅದಕ್ಕೆ ಯಾಕೆ ಸಂಕೋಚ? ಇದು ನೀವೇ ಇಟ್ಕೊಳ್ಳಿ, ಆ ಸೀರೆ ನಂಗೆ ಕೊಡಿ. ಬೇಡ ಬೇಡ, ಪರವಾಗಿಲ್ಲ, ಇದನ್ನ ನೀನೇ ಇಟ್ಕೋ, ನಾನು ಬೇರೆ ತೆಗಿಸ್ಕೊತೀನಿ. ಪರವಾಗಿಲ್ಲ ಅಕ್ಕ, ನೀವೇ ಇಟ್ಕೊಳ್ಳಿ. ನಾನ್ ತಾನೇ ಎಲ್ಲಿಗೆ ಹೋಗ್ತೀನಿ ಹೇಳಿ? ಹೋದ್ರೆ ಸ್ಕೂಲು, ಬಂದ್ರೆ ಮನೆ. ಸ್ಕೂಲ್ಗೆಲ್ಲ ಸಿಂಪಲ್ ಸೀರೆ ಸಾಕು, ಇದನ್ನೆಲ್ಲ ಉಟ್ಕೊಂಡು ಹೋಗಕ್ ಆಗಲ್ಲ. ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಮಂಜುಳಾ. ಆಯ್ತು, ತಗೋ ಈ ಸೀರೆ. ಏನ್ರಿ ಆಗ್ ನೋಡ್ತೀರಾ? ಈ ಸೀರೆನೇ ಇಷ್ಟ ಆಯ್ತು ನನ್ಗೆ. ಬನ್ನಿ ಊಟ ಮಾಡೋಣ. ಕೊಡೋ ಇಲ್ಲಿ, ನಾನು ಕಾರ್ಟೂನ್ ನೋಡ್ಬೇಕು. ನಾಳೆ ಎಲ್ಲರೂ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೌದಾ ರೀ? ಒಳ್ಳೇದಾಯ್ತು, ಹೋಗ್ಬಿಟ್ಟು ಬರೋಣ, ಚೆನ್ನಾಗಿರುತ್ತೆ. ಮಂಜುಳಾ, ನೀನು ನಾಳೆ ಒಂದಿನ ರಜಾ ಹಾಕು, ಎಲ್ಲರೂ ಒಟ್ಟಿಗೆ ಹೋಗೋಣ. ಇಲ್ಲ ರೀ, ರಜಾ ಹಾಕೋಕ್ಕಾಗಲ್ಲ. ಅಲ್ಲ ಮಂಜುಳಾ, ಒಂದೇ ಒಂದಿನ ದೇವಸ್ಥಾನಕ್ಕೆ ಅಂತ ರಜಾ ಹಾಕಕ್ಕಾಗಲ್ವಾ ನಿಂಗೆ? ಇಲ್ಲ ಅಕ್ಕ, ಇರೋ ರಜೆ ಎಲ್ಲ ಮುಗಿತಾ ಬಂದಿದೆ. ಅರ್ಜೆಂಟಾಗಿ ರಜಾ ಬೇಕು ಅಂದ್ರೆ ಸಿಗೋಲ್ಲ. ಅದಕ್ಕೆ 2 ರಜಾನ ರಿಸರ್ವ್ ಮಾಡಿಸಿ ಇಟ್ಟಿದ್ದೀನಿ. ನೋಡಿ, ಎಲ್ಲರೂ ಹೋಗೋದಾದ್ರೆ ನಾಳೆ ಹೋಗೋಣ, ಇಲ್ಲದಿದ್ರೆ ಕ್ಯಾನ್ಸಲ್ ಮಾಡಿ ಮತ್ತೆ ಯಾವಾಗಾದ್ರೂ ಹೋದ್ರಾಯ್ತು. ಹಂಗ್ಯಾಕ್ರಿ ಅಂತೀರಾ? ಅಕ್ಕ ಇಲ್ವಾ? ಮಕ್ಕಳನ್ನು ಕರ್ಕೊಂಡೋಗಿ ಆರಾಮಾಗಿ ಸೇವೆ ಮುಗಿಸ್ಕೊಂಡ್ ಬನ್ನಿ. ಹೌದು ರೀ, ಮಂಜುಳಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ದೇವಸ್ಥಾನಕ್ಕೆ ಅಂತ ಹೊರಟ್ಮೇಲೆ ಕ್ಯಾನ್ಸಲ್ ಯಾಕೆ ಮಾಡ್ಬೇಕು? ಪಾಪ ಅವಳಿಗೆ ರಜಾ ಇಲ್ಲ ಅಂದ್ರೆ ಏನ್ ಮಾಡ್ತಾಳೆ? ಈಗ ನಾವೆಲ್ಲರೂ ಹೋಗ್ಬಿಟ್ಟು ಬರೋಣ. ರಜಾ ಬಂದಾಗ ಎಲ್ರು ಒಟ್ಟಿಗೆ ಹೋದ್ರಾಯ್ತು. ನಾಡಿದ್ದು ಕೋಲಾರದಲ್ಲಿ ಟ್ರೈನಿಂಗ್ ಇದೆ, ಅದಕ್ಕೆ ಬೇರೆ ಪ್ರಿಪರೇಷನ್ ಆಗ್ಬೇಕು. ಟೀಚರ್ಸ್ ಅಂದ್ರೆ ಮೊದ್ಲಿನ ತರ ಅಲ್ಲ. ಎಲೆಕ್ಷನ್ ಡ್ಯೂಟಿ, ಸೆನ್ಸಸ್, ಟ್ರೈನಿಂಗು ಅಂತ ಏನೇನೋ ಇರುತ್ತೆ. ಅದಕ್ಕೆಲ್ಲ ಟೀಚರ್ಸೇ ಬೇಕು. ನಾನು ನೋಡ್ತಾನೆ ಇದ್ದೀನಿ, ಒಂದಿನಾದ್ರೂ ನೀನು ಆರಾಮವಾಗಿಲ್ಲ. ಸರಿ, ನಾವೆಲ್ಲ ಹೋಗಿ ಬರ್ತೀವಿ, ಇನ್ನೊಂದ್ಸರಿ ಮತ್ತೆ ಎಲ್ರೂ ಹೋಗೋಣ. ಆಯ್ತು, ನೀವೆಲ್ಲ ಹೋಗ್ಬಿಟ್ ಬನ್ನಿ. ಕಿಶಾಂತ್, ನೀನು ಡ್ಯಾಡಿ ಜೊತೆ ಹೋಗು. ಇನ್ನೊಂದ್ಸಾರಿ ರಜಾ ಹಾಕ್ತೀನಿ, ಅವಾಗ ಎಲ್ರೂ ಒಟ್ಟಿಗೆ ಹೋದ್ರಾಯ್ತು. ಸರಿನಾ? ಟೀಚರ್ 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 ಚೆನ್ನಾಗಿದ್ದಾರೆ ಟೀಚರ್. ಯಾರು? ಟೀಚರ್ ನಾನು. ಓ, ವಿಜಯ್ ಅಲ್ವೇನು ನೀನು? ಎಷ್ಟುದ್ದ ಬೆಳೆದ್ಬಿಟ್ಟಿದೀಯಲ್ಲೋ. ನನ್ ಗುರು ಸಿಗ್ತಾ ಟೀಚರ್ ನಿಮ್ಗೆ? ಸಿಗ್ದೆ ಏನೋ. 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರ್ಗು ನನ್ನ ಫೇವ್ರೇಟ್ ಸ್ಟೂಡೆಂಟ್ ಅಲ್ವಾ ನೀನು? ನೀವು ದಿನ ಇದೇ ರಸ್ತೆಯಲ್ಲಿ ಓಡಾಡ್ತೀರಾ ಮೇಡಮ್? ಹೌದು ಕಣೋ. ಯಾಕೋ? ಏನಿಲ್ಲ, ಈ ರಸ್ತೆಯಲ್ಲಿ ನಿಮ್ಗೆ ಯಾವತ್ತೂ ನೋಡಿರಲಿಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಸರಿ, ಈಗ ಏನ್ ಮಾಡ್ಕೊಂಡಿದ್ಯಾ? ಎಲ್ಲಿ ಉಳ್ಕೊಂಡಿದ್ಯಾ? ಹಾಸ್ಟೆಲ್ ಇದೀನಿ ಟೀಚರ್, BCom 2nd ಇಯರ್ ಮಾಡ್ತಿದ್ದೀನಿ, ಇಲ್ಲೇ ವಿಕ್ರಮ್ ಕಾಲೇಜಲ್ಲಿ. ಸರಿ, ನಮ್ಮ ಮನೆ ಇಲ್ಲೇ ಇರೋದು. ಬಾ, ಕಾಫಿ ಕುಡ್ಕೊಂಡು ಹೋಗುವಂತೆ. ಪರವಾಗಿಲ್ಲ ಬಿಡಿ ಮೇಡಮ್, ಇನ್ನೊಂದ್ ದಿವಸ ಬರ್ತೀನಲ್ಲ. ನಾಚ್ಕೋಬೇಡಪ್ಪ, ಬೈಕ್ ಇದೆಯಲ್ಲ, ನನ್ನ ಡ್ರಾಪ್ ಮಾಡ್ದಾಗೂ ಆಗುತ್ತೆ, ಮನೆ ನೋಡ್ಕೊಂಡಂಗೂ ಆಗುತ್ತೆ. ಬಾ. ಸರಿ ಟೀಚರ್, ಬೈಕ್ ತರ್ತೀನಿ. ಬಾ ವಿಜಯ್, ಕೂತ್ಕೋ. ಇವನು ನನ್ನ ಪ್ರೈಮರಿಲಿ ಸ್ಟೂಡೆಂಟ್, ವಿಜಯ್ ಅಂತ. ಹಲೋ, ಏನ್ ಮಾಡ್ತಿದ್ಯಪ್ಪ ಈಗ? ನಾನು BCom 2nd ಇಯರ್ ಓದ್ತಿದ್ದೀನಿ ಆಂಟಿ. ವಿಜಯ್, ಇವರು ನನ್ನ ಹಸ್ಬೆಂಡ್. ಹಲೋ ಅಂಕಲ್. ಕಾಫಿ ತಗೊಂಡ್ಬರ್ರಿ.
ಈಗ ತರ್ತೀನಿ. ಎಲ್ಲಪ್ಪ ಮನೆ ನಿಮ್ದು? ಅಂಕಲ್ ನಾನು ಊರಿಲ್ಲೇ ನರಸೀಪುರ ಅಂತ ಒಂದು ಹಳ್ಳಿ, ಅಲ್ಲಿಂದ ದಿನ ಓಡಾಡಕ್ಕಾಗಲ್ಲ ಅಂತ ಇಲ್ಲೇ ಹಾಸ್ಟೆಲ್ನಲ್ಲಿದ್ದೀನಿ. ರೀ, ಇವನು ನನ್ನ ಫೇವ್ರೇಟ್ ಸ್ಟೂಡೆಂಟು. ಕ್ಲಾಸಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ದ. ಇವನು ಓದಿನ ಖರ್ಚೆಲ್ಲ ನಾನೇ ನೋಡ್ಕೋತಿದ್ದೆ. ತುಂಬಾ ಕಷ್ಟದಲ್ಲಿದ್ದ. ಟೀಚರ್ ತುಂಬಾ ಒಳ್ಳೆಯವರು ಅಂಕಲ್. ದಿನ ನನಗೆ ಅವರೇ ಊಟ ತಂದು ಕೊಡ್ತಿದ್ರು. ನಾನು ಓದುವಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವಳು ಹಾಗೇನೆ, ಯಾರಾದರೂ ಕಷ್ಟದಲ್ಲಿದ್ರೆ ತುಂಬಾನೇ ಹೆಲ್ಪ್ ಮಾಡ್ತಾಳೆ. ಬರ್ತೀನಿ ಅಂಕಲ್. ಬರ್ತೀನಿ ಅಂತೆ. ಸರಿ, ಕಳಿಸ್ಬರ್ತೀನಿ. ಕಾರ್ತಿಕ್, ನೀನು ಬಾರೋ ಊಟಕ್ಕೆ. ಯಾರು ಅಡುಗೆ ಮಾಡಿದ್ದು ಇವತ್ತು? ತುಂಬಾ ಚೆನ್ನಾಗಿದೆ. ಮಂಜುಳನೇ ರೀ ಮಾಡಿದ್ದು, ಅದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇದೆ. ಅಯ್ಯೋ, ನಾನಲ್ಲ, ಅಕ್ಕನೇ ಮಾಡಿದ್ದು. ನನ್ಗೆಲ್ ಬರುತ್ತೆ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡೋದಕ್ಕೆ? ಅಲ್ಲ ಮಂಜುಳಾ, ಯಾಕೆ ಸುಳ್ಳು ಹೇಳ್ತಾ ಇದ್ದಿ? ತೆಂಗಿನಕಾಯಿ ರುಬ್ಬ ಹಾಕಿ ಸಾಂಬಾರ್ ಮಾಡಕ್ಕೆ ನನ್ಗೆಲ್ಲಿಂದ ಬರ್ತಿತ್ತು? ನಿನ್ನಿಂದ ತಾನೇ ನಾನು ಕಲ್ತಿದ್ದು. ಇಷ್ಟು ಚೆನ್ನಾಗಿ ಸಾಂಬಾರ್ ಮಾಡಕ್ ನನ್ಗೆ ಬರ್ತಿರ್ಲಿಲ್ಲ ಬಿಡು. ನನ್ಗೂ ಬರ್ತಾ ಇರ್ಲಿಲ್ಲ ಅಕ್ಕ. ಟ್ರೈನಿಂಗಿಗೆ ಅಂತ ಮಂಗ್ಳೂರ್ಗೆ ಹೋಗಿದ್ನಲ್ಲ 15 ದಿನ, ಆವಾಗ ಕಲ್ತಿದ್ದು. ಎಷ್ಟೊಂದು ಪ್ರೀತಿ ನಿನಗೆ ಗಂಡನ ಮೇಲೆ. ಮಂಗಳೂರಲ್ಲಿ ಅಡುಗೆ ಕಲ್ತ್ಕೊಂಡು ಬಂದು ಇಲ್ಲಿ ಮಾಡಿ ಬಡಿಸ್ತಾ ಇದೀಯಾ? ಆ ಪ್ರೀತಿಲಿ ಅಕ್ಕಂದು ಪಾಲಿದೆ. ಬಾಕಿ ಎಲ್ಲ ಅಡ್ಗೆ ಮಾಡಿದ್ದು ಅಕ್ಕನೇ ತಾನೇ ಅಲ್ವಾ ಅಕ್ಕ? ಮೇನ್ ಆಗಿ ಸಾಂಬಾರ್ ಚೆನ್ನಾಗಿದೆ ಅಂತ ಇವ್ರು ಹೇಳ್ತಾ ಇರೋದು. ಅಂದ್ಮೇಲೆ ಕ್ರೆಡಿಟ್ ಎಲ್ಲ ನಿನಗೆ ಸೇರ್ಬೇಕು. ಆ ಕ್ರೆಡಿಟ್ ಎಲ್ಲ ನಂದಲ್ಲ ಅಕ್ಕ. ಈ ಕಾಪಿ ರೇಟ್ ಎಲ್ಲ ಮಂಗ್ಳೂರ್ನವ್ರದು, ಅವ್ರಿಗೆ ಸೇರುತ್ತೆ ಬಿಡಿ. ನರಸರಾಜು ಮೊದಲು ಸರಸ್ವತಿ ಅನ್ನೋರ್ನ ಮದುವೆಯಾಗಿ ಮಕ್ಕಳ ಜೊತೆ ಸುಖವಾಗಿ ಜೀವನ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಕೆಲಸದ ಮೇಲೆ ಬೇರೆ ಊರಿಗೆ ಹೋದ ನರಸರಾಜುಗೆ ಮಂಜುಳಾ ಅನ್ನೋ ಯುವತಿಯ ಪರಿಚಯ ಆಗಿ ಆಕೆಯನ್ನು ಮದುವೆ ಮಾಡಿಕೊಂಡು ಚಿಂತಾಮಣಿಗೆ ಕರ್ಕೊಂಡ್ಬಂದು ತಮ್ಮ ಮನೆಯಲ್ಲೇ ಇರಿಸ್ಕೋತಾರೆ. ಇದನ್ನ ಮೊದಲನೇ ಹೆಂಡತಿ ವಿರೋಧಿಸಿದ್ರು. ಕೆಲವು ಹಿರಿಯರ ಮಾತುಕತೆಯಿಂದ ಸಮಸ್ಯೆಗಳೆಲ್ಲ ಬಗೆಹರಿದು ಸುಮಾರು 20 ವರ್ಷಗಳಿಂದ ಎಲ್ಲರೂ ಒಂದೇ ಮನೆಯಲ್ಲಿ ಅನ್ಯೋನ್ಯವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಊರಿನವರೆಲ್ಲ ಇವರ ಅನ್ಯೋನ್ಯತೆನ ಮೆಚ್ಚುತ್ತಾರೆ. ಹೀಗಿರುವಾಗ ನರಸರಾಜುವಿನ ಮನೆಯಲ್ಲಿ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ನರಸರಾಜುಗೆ ಹಿರಿಮಗ ಕಾರ್ತಿಕ್ ಜೊತೆ ಬೆಳಗ್ಗೆ ವಾಕಿಂಗ್ ಹೋಗೋ ಅಭ್ಯಾಸ. ವಾಕಿಂಗ್ ಹೋಗೋ ಮುಂಚೆ 1 ಲೋಟ ರಾಗಿ ಮಾಲ್ಟ್ನ ಕುಡಿದು ಹೊರಡ್ತಾರೆ. ಆದ್ರೆ ಆವತ್ತು ಕುಡಿದ ರಾಗಿ ಮಾಲ್ಟ್ ಪ್ರತಿನಿತ್ಯ ಇದ್ದ ಹಾಗಿರೋದಿಲ್ಲ. ಏಪ್ರಿಲ್ 24, 2013 ಬುಧವಾರ ಬೆಳಿಗ್ಗೆ 6:30. ರೆಡಿ ನಾನು ರಾಗಿ ಮಾಲ್ಟು. ಎಸ್. ಬೆಳಿಗ್ಗೆ 6:45. ಯಾಕಪ್ಪ, ಏನಾಯ್ತು? ಏನಿಲ್ಲ. ಯಾಕೆ ಸುಸ್ತಾಯ್ತಾ?
ಸಂಟಾಗ್ತಾ ಇದೆ, ಸಂಟಾಗಿದೆ ನಾವು. ನೀನು ಜೋರಾಗಿ ಜಾಗ್ ಮಾಡ್ದಲ್ಲ, ಅದಕ್ಕೋಸ್ಕರ ಆಗಿರ್ಬೇಕು. ಬಾ ನಿಧಾನ ವಾಕ್ ಮಾಡೋಣ, ಬಾ ಬಾ. ಯಾಕಪ್ಪ ಏನಾಯ್ತು? ಇಲ್ಲಿ ರಿಲ್ಯಾಕ್ಸ್ ಮಾಡಿ. ತಡಿಯಪ್ಪ, ಹಾಕಿದ್ರೆ ಆಟೋ ತಗೊಂಡ್ಬರ್ತೀನಿ, ಇಲ್ಲೇ ಇರು. ಹಾ, ಒಂದೇ ನಿಮಿಷ ಬಂದೆ. ಬನ್ನಿ ಅಪ್ಪ, ಹೆದರ್ಬೇಡಿ, ಬನ್ನಿ, ಬೇಗ ಹೋಗೋಣ, ಬನ್ನಿ 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 ಬನ್ನಿ. ಹತ್ತಿ ಹತ್ತಿ ಬೇಗ ನಡಿಯಪ್ಪ, ಬೇಗ ನಡಿ. ಅಪ್ಪ ಅಪ್ಪ, ಸಮಾಧಾನ ಮಾಡ್ಕೊಪ್ಪ, ಏನಾಗಲ್ಲ ಸರ್, ಸ್ವಲ್ಪ ಬೇಗ ಹೋಗಿ ಸರ್, ಬೇಗ ಹೋಗಿ, ಏನಾಗಲ್ಲಪ್ಪ, ಬೇಗ ಹೋಗಿ. ಅಪ್ಪ 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 ನೋಡಪ್ಪ ಇಲ್ಲಿ, ಅಪ್ಪ ಅಪ್ಪ ನೋಡಪ್ಪ ಇಲ್ಲಿ, ಅಪ್ಪ 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 ನೋಡಪ್ಪ ಇಲ್ಲಿ, ಅಪ್ಪ ಮಾತಾಡಪ್ಪ, ಅಪ್ಪ ಅಪ್ಪ ಬೆಳಿಗ್ಗೆ ತಾನೇ ವಾಕಿಂಗ್ ಹೋಗಿದ್ ನೋಡ್ದೆ, ಏನಾಯ್ತು ಇವ್ರಿಗೆ? ವಾಕಿಂಗ್ ಮಾಡ್ತಾ ಇದ್ದಾಗ್ಲೇ ಕುಸ್ತು ಬಿದ್ದು ಹೋದ್ರಂತೆ. ಏನಾಯ್ತೋ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ರೊಳಗೆ ಎಲ್ಲ ನಿಂತೋಗಿತ್ತು. ಹಾರ್ಟ್ ಅಟ್ಯಾಕ್ ಅನ್ಸುತ್ತೆ. ನಮಗ್ ಗೊತ್ತಾಗ್ಲೇ ಇಲ್ಲ. ಗೊತ್ತಾಗಿದ್ರು ಏನ್ ಮಾಡ್ತಿದ್ವಿ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟ್ರಲ್ಲೇ ಹೋಗ್ಬಿಟ್ರು. ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡಕ್ಕಾಗತ್ತೆ? ಯಾರು ಕಾಯ್ತಾ ಇದ್ದೀರಾ? ಕಾರ್ಯ ಮುಗಿಸ್ಬೋದಲ್ಲ? ಇಲ್ಲ, ಇವ್ರ ಕಡೆಯವರು ಇನ್ನೂ ಒಂದಿಬ್ರು ಬರೋದಿದೆ. ಅವ್ರ ಮುಖ ನೋಡ್ಬೇಕಲ್ಲ, ಅಲ್ಲಿವರೆಗೂ ಕಾಯಲೇಬೇಕು. ಇಲ್ಲಿ ನೋಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೊತ್ತು ಅಂತ ಕಾಯಕ್ಕಾಗತ್ತೆ? ಆದಷ್ಟು ಬೇಗ ಕಾರ್ಯ ಮುಗಿಸಿ. ಅಕ್ಕ, ಇದು ನ್ಯಾಚುರಲ್ ಡೆತ್. ಬೇರೆ ಯಾರಾದ್ರೂ ಬಂದು ಏನಾದ್ರೂ ರಗಳೆ ಶುರು ಮಾಡಕ್ ಮುಂಚೆ ಕಾರ್ಯನ ಮುಗಿಸ್ಬಿಡೋಣ. ಹೀಗೆ ನರಸರಾಜುವಿನ ಸಾವು ಹೃದಯಾಘಾತದಿಂದ ಆದ ಸಹಜ ಸಾವು ಅನ್ಕೊಂಡು ಶವನ ದಫನ್ ಮಾಡ್ತಾರೆ. ನರಸರಾಜುವಿನ ಶವ ಸಂಸ್ಕಾರದ ಜೊತೆ ಒಂದು ಸತ್ಯ ಕೂಡ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೆ. ಯಾರೂ ಅದನ್ನ ಪ್ರಶ್ನಿಸೋದಿಲ್ಲ. ಪ್ರಶ್ನಿಸೋದಕ್ಕೆ ಯಾರಿಗೂ ಅದು ಕೊಲೆ ಅನ್ನೋ ವಿಷಯ ಗೊತ್ತಾಗೋದೇ ಇಲ್ಲ. ಈ ಕಡೆ ಮಂಜುಳಾ ಮತ್ತು ಸರಸ್ವತಿ ಇದ್ದಕ್ಕಿದ್ದ ಹಾಗೆ ಸತ್ತು ಹೋದ ನರಸರಾಜುವಿನ ನೆನಪಲ್ಲಿ ದುಃಖದಲ್ಲಿರ್ತಾರೆ. ನರಸರಾಜುವಿಗೆ ರಾಗಿ ಮಟ್ನಲ್ಲಿ ವಿಷ ಹಾಕಿ ಕುಡಿಸಿದ್ದನ್ನ ನೀವು ನೋಡಿದ್ದೀರಿ. ಆದ್ರೆ ಅದರ ಕಾರಣ ತಿಳಿದು ಬರೋದಿಲ್ಲ. ನರಸರಾಜುವಿನ ಶವದ ಜೊತೆ ಮಣ್ಣಿನಲ್ಲಿ ಹೂತು ಹೋಗಿರೋ ಈ ಕೊಲೆಯ ರಹಸ್ಯನ ಯಾರು ಹೊರಗೆ ಹಾಕ್ತಾರೆ ಮತ್ತು ಈ ಕೊಲೆಯ ಕೈಚಳಕ ಯಾರ್ದು? ಏನಕ್ಕ ನೀನು ಇನ್ನೂ ನೆನ್ಸ್ಕೊಂಡು ಅಳ್ತಾ ಇದೆಯಲ್ಲ? ಹೋದವರು ವಾಪಸ್ ಬರ್ತಾರಾ? ನನಗಂತೂ ಇವ್ರು ಹೋದಾಗ್ಲಿಂದ ಊಟ ನಿದ್ದೆ ಏನು ಬೇಡ ಅನ್ಸ್ಬಿಟ್ಟಿದೆ. ನನಗೂ ಅಷ್ಟೇ ಅಕ್ಕ. ಆದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಕ್ಕ, ಇನ್ನೊಂದು ವಿಷಯ, ನನ್ಗಿಲ್ಲಿಂದ ಸ್ಕೂಲ್ಗೆ ತುಂಬಾ ದೂರ ಆಗುತ್ತಕ್ಕ. ಅದಕ್ಕೆ ಸ್ಕೂಲ್ ಹತ್ರನೇ ಒಂದು ಮನೆ ನೋಡಿದ್ದೀನಿ.
ನಾಡಿದ್ದು ಶುಕ್ರವಾರ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ. ಇದೇನೇ ಇದು ಮಂಜು, ದಿಢೀರಂತ ಈ ನಿರ್ಧಾರ? ಅಲ್ಲ, ಇಲ್ಲೇನು ಕಷ್ಟ ಆಗಿದೆ ನಿನಗೆ? ನಾನೇನಾದ್ರೂ ನಿನಗೆ ತೊಂದರೆ ಕೊಡ್ತಾ ಇದ್ದೀನಾ? ಛೇ, ನಿಮ್ಮಿಂದ ನನ್ಗೇನು ತೊಂದರೆ ಇಲ್ಲ ಅಕ್ಕ. ಮೊದ್ಲಿಂದಾನು ನನಗೆ ಸ್ಕೂಲ್ ಹತ್ರನೇ ಮನೆ ಮಾಡಬೇಕು ಅಂತ ಇತ್ತು. ಇವ್ರ ಹತ್ರನೂ ಹೇಳಿದ್ದೆ. ಆದ್ರೆ ಇವರು ಎಲ್ಲರೂ ಒಂದೇ ಮನೆಯಲ್ಲಿ ಖುಷಿಯಾಗಿರೋಣ ಅಂತ ಹೇಳಿದ್ರು. ಈಗ ಇವರು ಇಲ್ಲ, ಅಲ್ಲೇ ಹತ್ರ ಮನೆ ಮಾಡಿದ್ರೆ ನನಗೂ ಅನುಕೂಲ ಆಗುತ್ತಕ್ಕ. ಸರಿಮ್ಮ, ನೀನಿಷ್ಟ. ಆದರೆ ನನ್ನಿಂದ ನಿನಗೇನು ತೊಂದರೆ ಆಗಿಲ್ಲ ತಾನೆ? ನೀವು ಹಾಗೆ ಅನ್ಕೋಬೇಡಿ. ಏಯ್, ಏನೋ ಮಾಡ್ತಾ ಇದ್ಯಾ? ಸುಮ್ಮನಿರು, ನಾನು ಕನೆಕ್ಟ್ ಮಾಡ್ತೀನಿ ವೈರ್ನ. ಅಬ್ಬಬ್ಬಬ್ಬ, ಈ ಮನೆ ಶಿಫ್ಟ್ ಮಾಡೋ ಕೆಲಸ ಇದೆ ನೋಡು, ಸಾಕಾಗೋಗುತ್ತೆ. ಎಲ್ಲಿ ಮರಿ ಮಂಜು, ಬೇಗ ಒಂದು ಸ್ವಲ್ಪ ಅಡುಗೆ ಮಾಡ್ಬಿಡ್ಲಾ? ಬೇಡ ಅಕ್ಕ, ಇಲ್ಲೇ ಹೋಟೆಲಿಂದ ತರಿಸಿದ್ರಾಯ್ತು. ವಿಜಯ್, ಹೋಟೆಲಿಗೆ ಫೋನ್ ಮಾಡ್ಬಿಟ್ಟು ಇಷ್ಟು ಜನಕ್ಕೆ ಊಟಕ್ಕೆ ಆರ್ಡರ್ ಮಾಡಪ್ಪ. ಸರಿ ಮೇಡಮ್. ಹೋಟೆಲ್ನಿಂದ ಯಾಕೆ ತರಿಸ್ಬೇಕು ಮಂಜು? ಸುಮ್ಮನೆ ದುಡ್ಡು ವೇಸ್ಟು. ಪರವಾಗಿಲ್ಲ ಅಕ್ಕ, ಈಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ಇನ್ನೂ ಎಷ್ಟೊಂದು ಕೆಲಸ ಬೇರೆ ಇದೆ. ಮಂಜು, ಬೇರೆ ಮನೆ ಏನೋ ಮಾಡ್ಬಿಟ್ಟೆ. ರಜಾ ಇದ್ದಾಗಲೆಲ್ಲ ಆ ಮನೆ ಕಡೆ ಬಂದು ಹೋಗ್ತಾ ಇರೋ, ಮರ್ತೇ ಬಿಡ್ಬೇಡ. ಹೇಗಕ್ಕ ಮರೆಯೋದು? ನಂಗೆ ತಾನೇ ಯಾರಿದ್ದಾರೆ ಹೇಳಿ? ಹೌದಲ್ವಾ ಮಂಜು? ಈ ಮನೆ ನೀನು ಒಬ್ಳೇ ಹೇಗಿರ್ತೀಯಾ? ಇವನು ಇನ್ನೂ ಚಿಕ್ಕವನು. ಒಂದು ಕೆಲಸ ಮಾಡು, ಕಾರ್ತಿಕ್ನು ನಿನ್ ಜೊತೆನೇ ಇಟ್ಕೊಂಡ್ಬಿಡು. ಅವನ್ ಕಾಲೇಜ್ಗೆ ಹತ್ರ ಆಗತ್ತಲ್ವಾ? ಬೇಡ ಅಕ್ಕ, ನೀವಲ್ಲಿ ಒಬ್ರೇ ಇರ್ತೀರಾ, ನಿಮಗ್ ತುಂಬಾ ತೊಂದರೆ ಆಗುತ್ತೆ. ನಂದು ಹೇಗೋ ಆಗತ್ತೆ ಬಿಡು. ಅಕ್ಕಪಕ್ಕದವರೆಲ್ಲ ಇರ್ತಾರಲ್ಲ, ಕಾರ್ತಿಕ್ಕು ನಿನ್ ಜೊತೆನೇ ಇರ್ಲಿ. ಆಯ್ತಕ್ಕ, ನೀವಿಷ್ಟು ಒತ್ತಾಯ ಮಾಡಿದ್ಮೇಲೆ ಅವನು ಇಲ್ಲೇ ಇರ್ಲಿ ಬಿಡಿ. ವಿಜಯ್, ನೀನ್ ಯಾಕೋ ಹಾಸ್ಟೆಲಲ್ಲಿ ಇರ್ಬೇಕು? ನೀನು ಇಲ್ಲೇ ಇದ್ಬಿಡು. ನೀನ್ ಊಟ ತಿಂಡಿಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಕಾರ್ತಿಕ್ ಕೂಡ ಇಲ್ಲೇ ಇರ್ತಾನೆ, ನೀನು ಇಲ್ಲೇ ಇದ್ಬಿಡು ನಮ್ ಜೊತೆಲೆ. ಸರಿ ಆಯ್ತು ಟೀಚರ್, ನನಗೂ ಕಾಲೇಜಿಗೆ ಹತ್ರ ಆಗುತ್ತೆ. ಓ ವಿಜಯ್, ಬಂದ್ಯಾ? ಲಗೇಜ್ ಎಲ್ಲ ತಗೊಂಡ್ ಬಂದ್ಯಾ? ಹಾಸ್ಟೆಲ್ ರೂಮ್ ಖಾಲಿ ಮಾಡಿದ್ಯಾ? ಎಲ್ಲ ತಂದೀನಿ ಟೀಚರ್. ನಾನಿನ್ನ ಓದೋ ಮುಗಿಯೋವರೆಗೂ ಇಲ್ಲೇ ಇರ್ತೀನಿ ಟೀಚರ್. ಸರಿ, ನಿಮ್ಗೇನು ತೊಂದರೆ ಆಗ್ದಾಗೆ ನಾನ್ ನೋಡ್ಕೋತೀನಿ. ನಡಿ, ರೂಮ್ ತೋರಿಸ್ತೀನಿ. ನನ್ಗೆ ಸಪ್ರೇಟ್ ರೂಮ್ ಇದೆಯಾ ಟೀಚರ್? ನಾನ್ ಹೇಳಿಲ್ವಾ ನಿನ್ಗೇನು ತೊಂದರೆ ಆಗಲ್ಲ ಅಂತ? ನೀನು ನನ್ ರೂಮ್ ನಲ್ಲೇ ಇರು, ಇಲ್ಲಿ ಬೇರೆ ರೂಮ್ ಅಂತ ಏನಿಲ್ಲ. ಬಾ. ಯಾಕೋ ಕಾರ್ತಿ, ಕಾಲೇಜ್ ಹೋಗಲ್ವೇನೋ? ಇಲ್ಲ ಚಿಕ್ಕಮ್ಮ, ಇವತ್ತು ಒಂದೇ ಫೀಲ್ಡ್ ಇದೆ, ಅದಕ್ಕೆ ಹೋಗಿಲ್ಲ. ನಾನು ಇಲ್ಲೇ ಮನೇಲಿ ಓದ್ಕೋತೀನಿ, ನೀವು ಹೋಗಿ. ಸರಿ, ಹಾಗಾದ್ರೆ ಹುಷಾರು. ಹೊರಗಡೆ ಹೋಗುವಾಗ ಬಾಗಿಲಿಗೆ ಬೀಗ ಹಾಕೊಂಡು ಹೋಗು, ಹಂಗೆ ಬಿಟ್ಟು ಹೋಗ್ಬೇಡ. ಆಯ್ತು ಚಿಕ್ಕಮ್ಮ, ನೀವು ಹೋಗಿ. ತಿಂಡಿ ಮಾಡಿ ಇಟ್ಟಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತೀಯಾ? ಆ ಮನೆಗೆ ಹೋಗ್ಬಿಟ್ಟು ಬರ್ತೀಯಾ? ನಾನು ಏನಾದರೂ ವ್ಯವಸ್ಥೆ ಮಾಡ್ಕೋತೀನಿ, ನೀವು ಹೋಗಿ. ಟೀಚರ್ ಲೇಟ್ ಆಯ್ತು, ಲೇಟ್ ಆದ್ರೆ ಕಾಲೇಜಿಗೆ ಸೇರ್ಸಲ್ಲ. ಹಾ, ಬಂದೆ. ಸರಿ, ಬರ್ತೀನಿ ಕಾರ್ತಿಕ್. ಸರಿ ಚಿಕ್ಕಮ್ಮ. ನಡಿ ಹೋಗೋಣ, ಲೇಟ್ ಆಯ್ತು. ಕಾರ್ತಿಕ್, ಬಂದೇನೋ? ಕಾಫಿ ಕೊಡ್ಲಾ? ಬೇಡಮ್ಮ. ಯಾಕೋ ಒಂಥರ ಇದೆಯಾ? ಏನಾಯ್ತು? ಏನು ಇಲ್ಲಮ್ಮ. ನಿಮ್ ಚಿಕ್ಕಮ್ಮ ಏನಾದ್ರು ಬೈದ್ಲಾ? ಏನು ಬೈದಿಲ್ಲ. ಮತ್ತೆ ಯಾಕೆ ಹೇಗಿದೆಯಾ? ನಾಲ್ಕು ದಿನಗಳ ನಂತರ ಟೀಚರ್,
ಯಾಕೋ ಏನಾಯ್ತು? ಡೇಂಜರ್ ಟೀಚರ್, ಎಲ್ಲ ಎಡವಟ್ಟಾಯ್ತು. ಏನಾಯ್ತು? ನೋಡಿ, ರೂಮ್ ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾನೆ. ಆ ಬಡ್ಡಿ ಮಗನ ಕೆಲಸ ಅವನು. ಎಲ್ಲಿ ಅವನು? ಅವನು ಆ ಮನೆಗೆ ಹೋಗಿದ್ದಾನೆ. ಅವನಿಲ್ಲಿಲ್ಲ. ನನ್ನ ಮಗ ಸಿಕ್ಕರೆ ಸಾಯ್ಸಾಕ್ಬಿಡ್ತೀನಿ. ಎಲ್ಲ ಹಾಳು ಮಾಡಾಕ್ತಾ. ಕಾರ್ತಿಕ್, ಕಾರ್ತಿಕ್, ಕಾರ್ತಿಕ್. ಏನು ಏನೋ ಏನೋ ಅನ್ಕೊಂಡಿದ್ಯಾ ನೀನು? ಏನೋ ಅನ್ಕೊಂಡಿದ್ಯಾ? ಏಯ್, ಏನಾಯ್ತೀಗ? ಯಾಕೆ ಹೀಗೆ ಹೋಗಾಡ್ತಿದ್ಯಾ? ನಿನ್ನ ಮಗ ನನ್ನ ಬೆಡ್ರೂಮ್ ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದಾನೆ. ಲೋ, ನಾನ್ ನಿನ್ ಚಿಕ್ಕಮ್ಮ ಕಣೋ, ತಾಯಿ ಸಮಾನ. ನಾನು ಡ್ರೆಸ್ ಚೇಂಜ್ ಮಾಡೋದು ನೋಡೋದಕ್ಕೋಸ್ಕರ ಕ್ಯಾಮ್ರಾ ಫಿಕ್ಸ್ ಮಾಡಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಅಸಹ್ಯ ಅನ್ಸಲ್ಲ? ನಾನೇ ನಿಮ್ಮನ್ನ ನೋಡ್ಬೇಕು ಅಂತ ಕ್ಯಾಮ್ರಾ ಫಿಕ್ಸ್ ಮಾಡಿಲ್ಲ ಅಲ್ಲಿ. ಮತ್ತೆ ಯಾಕೋ ಮಾಡ್ದೆ? ಓಹೋ, ನಿನ್ನಮ್ಮ ಹೇಳ್ಕೊಟ್ಲಾ? ನಮ್ಮಮ್ಮ ಯಾಕ್ರೆ ಹೇಳ್ಕೊಡ್ಬೇಕು? ನನಗೆ ನಿನ್ ಮೇಲೆ ಅನುಮಾನ ಇತ್ತು, ಅದಕ್ಕೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದು. ಯಾಕೆ ಅನುಮಾನ? ಓಹೋ, ವಿಜಯ್ ನನ್ ಜೊತೆ ಇರ್ತಾನೆ ಅಂತಾನ? ಅವನು ನಿನ್ನ ಹಾಗೆ ನನ್ ಮಗನ್ ತರ ಕಣೋ, ಅವನ ಮೇಲೆ ಅನುಮಾನ ಪಡ್ತೀಯಾ? ನೀವಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನೀವಿಬ್ರು ಸೇರ್ಕೊಂಡು ನನ್ ಗಂಡನ, ಇವನ್ ತಂದೆನ ಕೊಲೆ ಮಾಡಿದೀರಾ. ಅದನ್ನ ತಿಳ್ಕೋಬೇಕು ಅಂತಾನೆ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ಏನು, ನಾನ್ ಕೊಂದ್ನ? ಏನ್ ಮಾತು ಅಂತ ಆಡ್ತೀರಕ್ಕ? ನೀವ್ ಈ ತರ ನನ್ ಮೇಲೆ ಅನುಮಾನ ಪಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಹೌದು, ನಿಮ್ ಮೇಲೆ ನಮ್ಗೆ ಅನುಮಾನ ಇದೆ. ಸತ್ತು ಒಂದೇ ವಾರಕ್ಕೆ ಮನೆ ಖಾಲಿ ಮಾಡ್ಕೊಂಡು ಹೋದೆ ನೀನು. ಅವನ್ ಕರ್ಕೊಂಡ್ಬಂದು ನಿನ್ ಬೆಡ್ರೂಮ್ ಅಲ್ಲೇ ಇಟ್ಕೊಂಡಿದೀಯಾ? ನೀವಿಬ್ರು ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ್ಬಂದು ಇವ್ನು ನನ್ಗೆ ಹೇಳ್ದ. ಚಿಕ್ಕಮ್ಮನ ಮೇಲೆ ಅನುಮಾನನ? ಅಮ್ಮನ ಮೇಲೆ ಅನುಮಾನ ಪಡ್ತಾರಾ? ಈ ಅನುಮಾನ ಯಾಕೋ ಬಂತು ನಿಂಗೆ? ಅಮ್ಮ, ಆ ವಿಜಯ್ ಇದಾನಲ್ಲ, ಅವ್ರ ಮನೆಯಲ್ಲೇ ಸೆಟ್ಲ್ ಆಗಿದ್ದಾನೆ. ಆಯ್ತು, ಮೊನ್ನೆ ಇದನ್ನ ಅವನೇ ಹೇಳಿದ್ನಲ್ಲ ಎಲ್ಲಾರ ಮುಂದೆ, ಅದಕ್ಕೇನೀಗ? ಹಾಗಲ್ಲಮ್ಮ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ. ಈ ಮೊದಲು ಚಿಕ್ಕಮ್ಮ ಮಾತ್ರ ಮನೆಯಲ್ಲಿರುವಾಗ ಇಲ್ಲಿಗೂ 3-4 ಸತಿ ಬಂದಿದ್ದಾನೆ. ಇಷ್ಟಕ್ಕೆಲ್ಲ ಅನುಮಾನ ಪಟ್ರೆ ಹೇಗೋ ಕಾರ್ತಿಕ್? ಅಷ್ಟೇ ಅಲ್ಲಮ್ಮ, ಅಪ್ಪ ಅವನಿಗೆ ಬೈದು ಮನೆ ಹತ್ರ ಬರಕೋಬೇಡ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ತೀರ್ಕೊಳ್ಳೋದಕ್ಕಿಂತ ಮುಂಚೆನೂ ಚಿಕ್ಕಮ್ಮನಿಗೆ ಬೈದು ಈ ಮನೆ ಹತ್ರ ಅವನ್ನ ಸೇರಿಸಬೇಡ ಅಂತ ಹೇಳಿದ್ರು. ಈ ವಿಷಯ ಎಲ್ಲ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಕಾರ್ತಿಕ್, ನೀನ್ ಯಾಕೆ ನಂಗೆ ಹೇಳಿಲ್ಲ? ಹೇಳಿದ್ರೆ ನೀನು ನಂಬ್ತಿದ್ಯಾ? ಈಗಲೇ ನಂಬ್ತಾ ಇಲ್ಲ. ಅಪ್ಪ ನನಗೂ ಅವನ ಜೊತೆ ಸೇರಬೇಡ, ಅವ್ನು ಕೆಟ್ಟವನು ಅಂತ ಹೇಳಿದ್ರು. ಹೋಗ್ಲಿ ಬಿಡು ಕಾರ್ತಿಕ್, ಏನಾದರೂ ಮಾಡ್ಕೊಳ್ಳಿ. ನೀನಿನ್ ಮುಂದೆ ಅಲ್ಲಿಗೆ ಹೋಗ್ಲೇಬೇಡ, ಇಲ್ಲೇ ಇದ್ಬಿಡು. ಅವ್ರ ತಂಟೆನೇ ಬೇಡ ನಮಗೆ. ಅವ್ರವ್ರು ಮಾಡಿರೋ ಪಾಪನ ಅವ್ರವರೇ ಅನುಭವಿಸ್ತಾರೆ. ಅಷ್ಟೇ ಅಲ್ಲಮ್ಮ, ಅಪ್ಪನಿಗೆ ಇವರಿಬ್ಬರೇ ಏನೋ ಮಾಡಿದ್ದಾರೆ. ಅಪ್ಪನ ಸಾವಿಗೆ ಇವರಿಬ್ಬರೇ ಕಾರಣ ಅಂತ ನನಗೆ ಅನುಮಾನ. ಏನು ಕಾರ್ತಿಕ್, ಏನು ಹೇಳ್ತಿದ್ಯಾ ನೀನು? ಅಲ್ಲ, ಅವ್ರನ್ನ ಕೊಲ್ಲೋ ಮಟ್ಟಕ್ಕೆ ಹೋದ್ರ ಅವರು? ನಂಬಕ್ಕೆ ಆಗ್ತಾ ಇಲ್ಲ. ನಿಜ ಹೇಳ್ತಿದ್ಯಾ? ನೀ ಹೇಳ್ತಾ ಇರೋದು ನಿಜನೇನೋ? ಅವತ್ತು ಪೋಸ್ಟ್ ಮಾರ್ಟಮ್ ಮಾಡ್ದೇನೆ ಅಪ್ಪನ ಹೂತಾಕಿ ದೊಡ್ಡ ತಪ್ಪು ಮಾಡಿದ್ವು ಅಮ್ಮ. ಇಲ್ಲಾಂದ್ರೆ ಅವತ್ತೇ ನಿಜ ಗೊತ್ತಾಗ್ಬಿಡೋದು. ಎಂಥ ಕೆಲಸ ಆಗೋಯ್ತು ಕಾರ್ತಿಕ್. ನೋಡು, ನೀನೊಂದು ಕೆಲಸ ಮಾಡು. ನೀನು ಮತ್ತೆ ಆ ಮನೆಗೆ ಹೋಗು. ನಡೆದಿರೋದು ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಆದರೆ ಅವರು ನೀನೇನು ಕೇಳಕ್ಕೆ ಹೋಗ್ಬೇಡ. ಅಕಸ್ಮಾತ್ ಅವ್ರು ನಿನ್ಗೇನಾದರೂ ಮಾಡಿಬಿಟ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೋ, ನನಗಿಲ್ಲ. ನಿಮ್ಮ ಮೇಲೆ ನಮಗೆ ಸಂದೇಹ ಬಂತು, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಜೂನ್ 5, 2013, ಚಿಂತಾಮಣಿ ಪೊಲೀಸ್ ಠಾಣೆ. ಸರ್ ನಮಸ್ತೆ ಸರ್. ಏನಾಗಬೇಕಾಯ್ತು? ಸರ್, ನಾನು ಸರಸ್ವತಿ ಅಂತ. ಮೊನ್ನೆ ಏಪ್ರಿಲ್ 24ನೇ ತಾರೀಕು ನನ್ನ ಗಂಡ ನರಸರಾಜು ಅಂತ ಇದೇ ನೋವಿಂದ ತೀರ್ಕೊಂಡ್ಬಿಟ್ರು. ಈಗೇನು ಮಾಡಬೇಕು? ಸರ್, ನಾವು ಅಂದ್ಕೊಂಡಿದ್ವಿ ಅದು ನ್ಯಾಚುರಲ್ ಡೆತ್ ಅಂತ. ಆದರೆ ನಮಗೀಗ ಅನುಮಾನ ಬಂದಿದೆ, ಅದು ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅಂತ. ಈಗ ಹತ್ರ ಅನುಮಾನ ಬಂತು? ಸರ್, ನಮ್ಮ ಯಜಮಾನ್ರಿಗೆ ನಾವಿಬ್ಬರು ಹೆಂಡ್ತಿರು ಸರ್. ಮೊದಲನೇವಳು ನಾನು, ಎರಡನೇ ಹೆಂಡತಿ ಮಂಜುಳಾ ಅಂತ ಟೀಚರ್ ಆಗಿದ್ದಾಳೆ. ಅವಳ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ನಮ್ಮ ಯಜಮಾನ್ರನ್ನ ಕೊಲೆ ಮಾಡಿರ್ಬೋದು ಅಂತ ನಮಗೆ ಅನುಮಾನ ಸರ್. ಸರ್, ಆ ಮನೇಲಿ ಇದ್ಕೊಂಡೇ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಈ ನಡುವೆ ಅವಳ ಬಾಯ್ ಫ್ರೆಂಡು ಅದೇ ಮನೆಯಲ್ಲೇ ಸೆಟ್ಲ್ ಆಗಿದ್ದಾನೆ. ಇಬ್ಬರು ಒಂದೇ ರೂಮಲ್ಲಿದ್ರು ಸರ್. ಅವ್ರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನೋಡ್ರಿ, ನೀವೇನೋ ಕೇಳಿಸ್ಕೊಂಡು ಬಂದು ಹೇಳಿದ್ರಿ ಅಂತ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೋಡಿ, ನೀವೊಂದು ಕೆಲಸ ಮಾಡ್ಬೋದು. ಒಂದು CCTV ಕ್ಯಾಮ್ರಾ ಕೊಡ್ತೀವಿ. ನೀವು ಹೇಗಿದ್ರು ಅವ್ರ ಮನೇಲಿ ಇದ್ದೀವಿ ಅಂತ ಹೇಳ್ತಿರಲ್ಲ, ಈ ಕ್ಯಾಮ್ರಾನ ಅವರ ಬೆಡ್ರೂಮ್ನಲ್ಲಿ ಫಿಕ್ಸ್ ಮಾಡಿ.
ಅವ್ರಿಗೆ ಗೊತ್ತಾಗ್ದಾಗ ಅಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾದ್ಮೇಲೆ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಸರಿ ಸರ್, ಹಾಗೆ ಮಾಡ್ತೀನಿ. ಅವ್ರಿಗೆ ಕ್ಯಾಮ್ರಾ ತಂದ್ಕೊಡಿ. ಎಸ್ ಸರ್. ಸರ್ ಕೊಡಿ ಅವ್ರಿಗೆ. ತಗೊಳ್ಳಿ, ಇದೇ CCTV ಕ್ಯಾಮ್ರಾ. ಇದನ್ನು ಆ ರೂಮಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ಸೀಕ್ರೆಟಾಗಿ ಫಿಕ್ಸ್ ಮಾಡಬೇಕು. ಈ ಕೇಬಲ್ ಕನೆಕ್ಟ್ ಮಾಡೋದು ಮರಿಬೇಡಿ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಸರಿ ಸರ್. ಈಗ ನಿಮ್ಮಿಬ್ಬರಿಗೂ ಶಿಕ್ಷೆ ಆಗೋದು ಗ್ಯಾರಂಟಿ. ಅನುಮಾನದ ಪಿಶಾಚಿಗಳು ನೀವು. ಗಂಡನ ಆಸ್ತಿಲಿ ಪಾಲ್ ಕೇಳ್ತಾಳೆ ಅಂತ ಕಥೆ ಕಟ್ತಾ ಇದ್ದೀರಾ? ಇರಿ, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನೀನೇನ್ ಕಂಪ್ಲೇಂಟ್ ಕೊಡ್ತೀಯಾ? ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಾಗಿದೆ. ಇನ್ನೇನಿದ್ರು ಜೈಲ್ ಸೇರೋದಷ್ಟೇ ನೀವು. ಅದೇನ್ ಮಾಡ್ಕೋತೀರೋ ನಾನು ನೋಡ್ತೀನಿ. ಚಿಕ್ಕ ವಯಸ್ಸಿಂದ ಅವನು ನನ್ನ ಸ್ಟೂಡೆಂಟ್. ಏನೋ ದೂರದಿಂದ ಬರ್ತಾನೆ ಅಂತ ಅವನ ಮನೇಲಿ ಇಟ್ಕೊಂಡ್ರೆ ಅವನ ಮೇಲೆ ಅನುಮಾನ ಪಟ್ಟಿರಲ್ಲ ನೀವು. ನೀವಿಬ್ರು ಅನುಮಾನ ಬರೋ ರೀತಿಯಲ್ಲೇ ಇದ್ದಿದ್ದು. ನಾನು ನೋಡಿಲ್ಲ ನಿಮ್ಮ ಆಟಗಳನ್ನ. ಆ ವಿಷಯ ನಿನಗ್ ಬೇಡ. ಇನ್ ಮುಂದೆ ನನ್ ತಂಟೆಗೆ ಬರ್ದಿದ್ರೆ ಅಷ್ಟೇ ಸಾಕು. ಸುಮ್ಮನೆ ಮಾತಾಕೆ? ಅಪ್ಪನ ಬಾಡಿ ತೆಗಿಸ್ತೀವಿ, ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಜ ಏನು ಅಂತ. ಹೋಯ್ತಾ ಈಗ? ಬೇಕಾದಾಗ ಊಟ ಹಾಕಕ್ಕೆ, ಬೇಡ ಅಂದಾಗ ಆಚೆ ತೆಗಿಯೋಕೆ ಅವ್ರ ಬಾಡಿಗೆ ಯಾರು ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡಿದೀರಾ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರದ ಜವಾಬ್ದಾರಿ? ಹೆಚ್ಚು ಕಮ್ಮಿ ಆಗೋದು ನಿನಗೆ, ನಮಗಲ್ಲ. ಎಲ್ರಿಗೂ ನಿಜ ಗೊತ್ತಾಗುತ್ತೆ, ನೀವಿಬ್ರು ಜೈಲ್ ಹೋಗ್ತೀರಾ ಅಷ್ಟೇ. ಹೌದು, ಮಾಡಿರೋ ಕೆಲ್ಸಕ್ಕೆ ನೀವಿಬ್ರು ಕಂಬಿ ಹಿಂದೆ ಹೋಗ್ಬೇಕು, ಹೋಗ್ತೀರಾ. ಅದ್ ಹೇಗ್ ನಾವಿಬ್ರು ಕಂಬಿ ಹಿಂದೆ ಹೋಗ್ತೀವೋ ನಾನು ನೋಡ್ತೀನಿ. ನಿಮ್ಮಿಬ್ರ ಮೇಲೂ ಕೇಸ್ ಹಾಕ್ತೀನಿ, ನನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ. ನರಸರಾಜುವಿನ ಕೊಲೆ ಪ್ರಕರಣ ಹೀಗೆ ವಿಚಿತ್ರ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಕಾರ್ತಿಕ್ ಚಿಕ್ಕಮ್ಮನ ಮನೆಯಲ್ಲಿ ನೋಡಿದ್ದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಆಯ್ತಾ? ಅಥವಾ ಮಂಜುಳಾಗೆ ನಿಜವಾಗ್ಲೂ ತನ್ನ ಸ್ಟೂಡೆಂಟ್ ವಿಜಯ್ ಜೊತೆ ಅಕ್ರಮ ಸಂಬಂಧ ಇತ್ತ ಅನ್ನೋದು ಗೊತ್ತಾಗೋದಿಲ್ಲ. ವಿಜಯ್ ಮತ್ತು ಮಂಜುಳಾ ಸೇರಿ ನರಸರಾಜುನ ಕೊಲೆ ಮಾಡಿದ್ರ, ಅಥವಾ ಮಂಜುಳಾ ಹೇಳಿದ ಹಾಗೆ ಆಸ್ತಿ ಹೊಡೆಯೋದಕ್ಕೆ ಸರಸ್ವತಿ ಮತ್ತು ಕಾರ್ತಿಕ್ ಸೇರಿ ಕೊಲೆ ಮಾಡಿ ಈಗ ಅವರ ದಾರಿಗೆ ಅಡ್ಡವಾಗಿರೋ ಮಂಜುಳಾನ ದಾರಿಯಿಂದ ಸರಿಸೋದಕ್ಕೆ ಈ ಉಪಾಯ ಮಾಡಿದಾರೋ ತಿಳಿಯೋದಿಲ್ಲ. ಆದರೆ ಇದಕ್ಕೆಲ್ಲ ಉತ್ತರ ಮಂಜುಳಾ ಬೆಡ್ರೂಮ್ನಲ್ಲಿ ಫಿಕ್ಸ್ ಆಗಿದ್ದ CCTV ಕ್ಯಾಮೆರಾದಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡಬೇಕು. ಅಥವಾ ಮಂಜುಳಾ ಮತ್ತು ವಿಜಯ್ ನಡುವೆ ಇದ್ದ ಅಕ್ರಮ ಸಂಬಂಧದ ಬಗ್ಗೆ ತಿಳ್ಕೊಂಡು ಯಾರೋ ಮೂರನೇ ವ್ಯಕ್ತಿ ಈ ಅವಕಾಶನ ಉಪಯೋಗಿಸ್ಕೊಂಡ್ರ? ಪ್ಲೇ ಮಾಡ್ರಿ, ಅದೇನಾಗಿದೆ ನೋಡೋಣ. ಎಸ್ ಸರ್. ಬಾಯ್ಲಿ, ಏನ್ ಮಾಡ್ತಾ ಇದೀಯಾ? ನೀವು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೆ. ಹೊರಗಡೆ ಬರುವಾಗ ಬಾಗಿಲನ್ನ ಲಾಕ್ ಮಾಡಿ ಬರ್ಬೇಕು. ನೀನ್ ನೋಡಿ ಆದ್ಮೇಲೆ ನಾನ್ ಡ್ರೆಸ್ ಚೇಂಜ್ ಮಾಡಿದ್ರೇನು ಬಿಟ್ರೇನು? ನೀವು ನನ್ನ ಮೊದಲನೇ ಸತಿ ರೂಮಿಗೆ ಕರೆದಾಗ ಯಾರು ಪರ್ಮಿಷನ್ ತಗೊಂಡಿದ್ರಿ? ಟೀಚರ್. ಟೀಚರ್ಗೆ ಪಾಠನಾ? ನಿಮ್ದೇ ಪಾಠ, ನಿಮ್ದೇ ಪಠ್ಯ, ನಿಮ್ದೇ ಪುಸ್ತಕ, ಎಲ್ಲ ನಿಮ್ದೇ. ನಾವು ಬರೀ ಸ್ಟೂಡೆಂಟ್ ಅಷ್ಟೇ. ಸ್ಟೂಡೆಂಟ್ ಆಗಿನೇ ಇಷ್ಟು, ಇನ್ ಟೀಚರ್ ಆಗಿದ್ರೆ ನನ್ನೇ ಮೀರಿಸ್ತಿದ್ದೆ. ಸರಿ ನಡಿ, ನನ್ಗೆ ಲೇಟ್ ಆಗುತ್ತೆ, ಡ್ರಾಪ್ ಮಾಡು. ಈ ಪೀಡಿನ ಕೆನ್ನೆ ಹಿಡ್ಕೊಂಡಿದ್ದೀರಾ ಟೀಚರ್, ಕಳಿಸ್ಬಿಡಿ. ಅಷ್ಟೊಂದು ಅರ್ಜೆಂಟ್ ಮಾಡ್ಬೇಡ್ವು. ಈಗಲೇ ಅವನನ್ನ ಕಳಿಸ್ಬಿಟ್ರೆ ಎಲ್ರಿಗೂ ನಿಮ್ಮೇಲೆ ಡೌಟ್ ಬರುತ್ತೆ. ಸ್ವಲ್ಪ ದಿನ ಇರು, ಜನ ಇದನ್ನೆಲ್ಲ ಮರೀಲಿ. ಆಮೇಲೆ ನಾನೇ ಅವನನ್ನ ಮನೆ ಕಳಿಸ್ತೀನಿ. ಇನ್ನೂ ಎಷ್ಟು ದಿನ ಎಲ್ಲದಕ್ಕೂ ಅಡ್ಡಿ ಬರ್ತಾನೆ ನನ್ನ ಮಗ? ಸ್ವಲ್ಪ ದಿನ ಇರೋ. ಮೊದಲೇ ನಾವು ದೊಡ್ಡ ತಪ್ಪು ಮಾಡಿದ್ದೀವಿ, ಅದ್ರ ಮೇಲೆ ಇನ್ನೊಂದು ತಪ್ಪು ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗುತ್ತಷ್ಟೇ. ನಿನ್ನ ಗಂಡ ಮುದ್ಕ ದೊಡ್ಡ ತಲೆನೋವಾಗಿದ್ದ, ನನಗೆ ಧಮಕಿ ಆಗ್ತಾನೆ. ಅವನನ್ನ ಮೇಲ್ ಕಳಿಸಿ ಒಳ್ಳೆ ಕೆಲಸ ಮಾಡಿದೀಯ. ಇಲ್ದಿದ್ರೆ ನಾವು ಈ ಥರ ಇರೋಕ್ಕಾಗ್ತೈತಾ? ನಿನ್ನ ಥರ ಯಂಗ್ ಎನರ್ಜೆಟಿಕ್ ಹುಡುಗ ಬೇಕು ಅಂತಾನೆ ನಾನು ಆ ಮುದುಕನ್ನ ಮೇಲ್ ಕಳಿಸಿದ್ದು. ಸ್ಟೂಡೆಂಟ್ ಜೊತೆನೆ ರೊಮ್ಯಾನ್ಸ್ ಮಾಡೋ ಟೀಚರ್ನ ಎಲ್ಲಾದ್ರೂ ನೋಡಿದೀಯ ನೀನು? ನನ್ನೆದುರಿಗೆ ಇದ್ದೀರಲ್ಲ.
ಇಷ್ಟೆಲ್ಲ ಅವಾಂತರ ಮಾಡಿದಲ್ಲ ಇವರು, ಒದ್ದು ಎಳ್ಕೊಂಬಂದು ಇವ್ರು. ಎಸ್ ಸರ್. ಸರ್ ಪ್ಲ್ಯಾನ್ ಎಲ್ಲ ಅವಳದೇ ಸರ್, ದಯವಿಟ್ಟು ಬಿಡೋಕೋಬೇಡಿ ಸರ್ ಅವಳನ್ನ. ಡೋಂಟ್ ವರಿ, ಅವಳು ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾವು ಹಿಡಿತೀವಿ. ಟೀಚರ್ ಕೇಸ್ ಏನ್ರಿ ಆಯ್ತು? ಸರ್ ಆಕೆ ಸ್ಕೂಲ್ ಹತ್ರ ಹೋಗಿದ್ವಿ, ಆದರೆ ಆಕೆ ಜಾಬ್ ರಿಸೈನ್ ಮಾಡಿ ಹೋಗಿದ್ದಾಳೆ ಸರ್. ಎಲ್ಲೊಂದು ಹುಡುಕ್ರಿ, ಆಕೆಗೊಬ್ಬ ಮಗ ಇರ್ಬೇಕಲ್ವಾ? ಅವನನ್ನು ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗಿದ್ದಾಳೆ ಸರ್. ಎಲ್ಲಿ ಹೋದ್ರೂ ತಿಳಿತಿಲ್ಲ. ಆ ರೋಮಿಯನ್ನ ಹಿಡ್ಕೊಂಬಂದು ಅವನೇ ಎಲ್ಲ ಕತೆ ಹೇಳಿ. ಎಸ್ ಸರ್. ನೀನೇನ ವಿಜಯ್? ಮಂಜುಳಾ ಟೀಚರ್ ಗೊತ್ತಾ ನಿನಗೆ? ಗೊತ್ತು ಸರ್. ಯಾಕೆ ಸರ್? ಎಲ್ಲಿಗ ಅವರು? ಸರ್ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್. ಸರಿ, ಸ್ಟೇಷನ್ ನಡಿ, ಒಂದು ಎನ್ಕ್ವೈರಿ ಇದೆ. ಸರ್ ಏನು ಎನ್ಕ್ವೈರಿ ಸರ್? ನಾನೇನೂ ಮಾಡಿಲ್ಲ ಸರ್. ನೀನೇನೋ ಮಾಡ್ದೆ ಅಂತ ನಾನು ಹೇಳಿದ್ನಾ? ಇನ್ಕ್ವೈರಿ ಇದೆ, ನಡಿ, ಬೇಗ ಕಳಿಸ್ತೇವೆ. ಸರ್ ಕಾಲೇಜಿಗೆ ಲೇಟ್ ಆಗುತ್ತೆ. ಏಯ್ ಕಳಿಸ್ತೀವಿ ಅಂತ ಹೇಳ್ತಾನೆ, ಕರ್ಕೊಂಬನ್ರಿ. ಸರ್. ಬರ ಸರ್ ಸರ್ ಒಂದು ಸೆಕೆಂಡ್. ಕರ್ಕೊಂಬನ್ರಿ ಸರ್. ಹಾಕ್ರಿ ಗಾಡಿ. ಸರ್. ಏಯ್ ಸರ್. ಸರ್. ಸರ್ ಇವನೇ ಸರ್ ವಿಜಯ್ ಅಂದ್ರೆ. ಇವನೇನ ರೋಮಿಯೋ? ಏನಯ್ಯ ಟೀಚರ್ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ಯಾ? ನಿನ್ನಂಥವನ್ನ ನನ್ನ ಸರ್ವಿಸ್ ಹಿಸ್ಟ್ರಿನಲ್ಲೇ ನೋಡಿಲ್ಲ. ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಅವರೇ ಸರ್ ಮೊದಲು ಕರೆದಿದ್ದು. ಏಯ್ ಅವ್ರು ಕರೆದ್ರೆ ಗುರು ಹಿರಿಯರನ್ನ ಭಯ ಬಗ್ಗೆ ನಿನಗೆ ಬೇಡವನ? ಸರ್ ಮೊದಲು ಭಯ ಇತ್ತು ಸರ್, ಆಮೇಲೆ ಅಭ್ಯಾಸ ಆಗೋಯ್ತು. ಸರಿ, ನೀನು ಟೀಚರ್ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದಿರಲ್ಲ, ಆ ಕತೆ ಹೇಳು. ಸರ್ ಇದೆಲ್ಲ ಅವಳದೇ ಸರ್ ಪ್ಲ್ಯಾನು. ಇದ್ರಲ್ಲಿ ನಾನೇನು ಮಾಡಿಲ್ಲ ಸರ್, ನಂದೇನು ತಪ್ಪಿಲ್ಲ ಸರ್. ನಾನು ಬರ್ತೀನಿ ಟೀಚರ್. ಆಯ್ತಪ್ಪ. ಒಂದ್ ನಿಮಿಷ ಇರೋ, ತಗೋ ಈ ದುಡ್ಡು ಇಟ್ಕೋ. ಇದೆಲ್ಲ ಏನು ಟೀಚರ್? ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಇಟ್ಕೊಳ್ಳೋ. ಸರಿ ಟೀಚರ್. ಏನಾದ್ರೂ ಖರ್ಚಿಗೆ ಬೇಕಾಗುತ್ತೆ. ನಾನು ಬರಲಾ ಟೀಚರ್? ನಿನ್ ಫೋನ್ ನಂಬರ್ ಕೊಡು. 8892637845. ಇದೇನಾ ಮೇಡಮ್ ನಂಬರ್? ಏನಾದ್ರೂ ಪ್ರಾಬ್ಲಮ್ ಆದ್ರೆ ಫೋನ್ ಮಾಡು. ದುಡ್ಡು ಗಿಟ್ ಬೇಕಾದ್ರೆ ಫೋನ್ ಮಾಡಿ ಕೇಳು, ಆಯ್ತಾ? ಸಂಕೋಚ ಮಾಡ್ಕೋಬೇಡ. ಇಲ್ಲ ಟೀಚರ್. ಹೀಗೆ ಸುಮಾರು ದಿನಗಳಾದ್ಮೇಲೆ ಸಿಕ್ಕಿದ ಟೀಚರು ಮನೆ ಕರ್ಕೋಗಿ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಸರ್. ಅವಾಗವಾಗ ಫೋನು ಮಾಡ್ತಿದ್ರು ಸರ್. ನಮಸ್ತೆ ಟೀಚರ್. ನಮಸ್ಕಾರನಾ? ಇಲ್ಲಿ ಬಂದ್ ಮಾಡು, ನಮ್ಮ ಮನೇಲಿ ಫಂಕ್ಷನ್ ಇದೆ, ಬೇಗ ಬಾ. ಇವತ್ತು ಬರಲಾ ಟೀಚರ್, ಸ್ವಲ್ಪ ಬ್ಯುಸಿ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನು ನಿನ್ ಟೀಚರ್ ಕರೆದ್ರು ಬರ್ದೇ ಇರೋಷ್ಟು ಬ್ಯುಸಿನಾ ನೀನು? ನನ್ಗೆ ಅದೆಲ್ಲ ಗೊತ್ತಿಲ್ಲ, ಬೇಗ ಬಾ. ಹಲೋ ಟೀಚರ್. ಟೀಚರ್ ಏನ್ ಟೀಚರ್, ಏನೋ ಫಂಕ್ಷನ್ ಇದೆ ಅಂದ್ರೆ ಯಾರು ಇಲ್ಲ? ಹೌದು, ಯಾರು ಇಲ್ಲ ಅಂತಾನೆ ನಾನು ನಿನ್ಗೆ ಬರೋಕ್ ಹೇಳಿದ್ದು. ನಾವಿಬ್ರೇ ಫಂಕ್ಷನ್ ಮಾಡೋಣ ಅಂತ. ಇಬ್ರೇನಾ? ಹೌದು. ಏನ್ ತಗೋತೀಯಾ, ಕಾಫಿನೋ ಟೀನೋ? ಏನೋ ಬೇಡ ಟೀಚರ್, ಸುಮ್ನೆ ನನ್ನನ್ನು ಕರೆಸ್ಕೊಂಡ್ರಾ ನೀವು? ಹೌದು, ನನ್ಗೆ ಬೋರ್ ಆಗ್ತಿತ್ತು, ಅದಕ್ಕೆ ನಿನ್ನನ್ನು ಬರೋಕ್ ಹೇಳ್ದೆ. ಬಾ, ನಿನ್ ಖರ್ಚಿಗೆ ದುಡ್ಡು ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಟೀಚರ್, ಬರ್ತೀನಿ. ಬರೀ ಥ್ಯಾಂಕ್ಸ್ ಅಂದ್ರೆ ಅಷ್ಟೇ ಸಾಕಾ? ಮತ್ತೆ ನೋಡು, ನಾನು ಯಾವಾಗ್ಲೂ ಹೀಗೆ ನಿನಗೆ ಖರ್ಚಿಗೆ ದುಡ್ಡು ಕೊಡ್ತಾ ಇರ್ತೀನಿ.
ನಾನು ಹೇಳ್ದಾಗ ಕೇಳಬೇಕು. ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ನಾನು ಕರೆದಾಗೆಲ್ಲ ಬರಬೇಕು. ಟೀಚರ್ ಅದು ಅರೆ ಯಾಕೋ ಭಯ ಪಡ್ತೀಯಾ? ಯಾಕೆ ಖರ್ಚಿಗೆ ದುಡ್ಡು ಬೇಡವಾ? ಬೇಕು ಟೀಚರ್, ದುಡ್ಡು ಬೇಕು. ಮಂಜುಳಾ ತಾನೊಬ್ಬ ಶಿಕ್ಷಕಿ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಶಿಲ್ಪಿ ಅನ್ನೋದನ್ನ ಮರೆತು ತನ್ನದೇ ವಿದ್ಯಾರ್ಥಿನ ತನ್ನ ಲೈಂಗಿಕ ತೃಷೆಗೆ ಬಳಸ್ಕೋತಾಳೆ. ಇದಕ್ಕೋಸ್ಕರ ಆಕೆ ವಿಜಯ್ಗೆ ಹಣದ ಆಮಿಷ ಒಡ್ತಾಳೆ. ಚಿಕ್ಕಂದಿನಿಂದ ಬಡತನದಲ್ಲೇ ಬೆಳೆದಿದ್ದ ವಿಜಯ್ ಐಷಾರಾಮಿ ಜೀವನಕ್ಕೋಸ್ಕರ ತನ್ನ ಕಾಮುಕಿ ಟೀಚರ್ ಆಸೆ ಪೂರೈಸೋದಕ್ಕೆ ನೆರವಾಗ್ತಾನೆ. ಆದರೆ ಇದರ ಅಂತಿಮ ಪರಿಣಾಮ ಒಂದು ಜೀವದ ಕೊಲೆಯಲ್ಲಿ ಮುಗಿಯುತ್ತೆ. ಯಾವಾಗಲೂ ಯಾರೂ ಇಲ್ದಿರ್ಬೇಕಾರೆ ನನ್ನ ಅವ್ರ ಮನೆ ಕರೆಸ್ಕೊತ ಇದ್ರು ಸರ್. ಒಂದಿನ ನಾನು ಅವ್ರ ಮನೇಲಿ ಇರ್ಬೇಕಾರೆ ಅವ್ರ ಗಂಡ ಬಂದ್ಬಿಟ್ರು ಸರ್. ಏನ್ ಮಾಡ್ತಿದ್ದೆ ಒಳಗೆ ಒಬ್ಬಳೆ ಬಾಗಿಲು ಹಾಕೊಂಡು? ಫಂಕ್ಷನ್ಗೆ ಹೋಗ್ತೀನಿ ಅಂದಿದ್ರಿ, ಹೋಗ್ಲಿಲ್ವಾ? ಇಲ್ಲ, ಇವತ್ತು ನೀನು ಮನೆಯಲ್ಲೇ ಇದ್ದೆಲ್ಲ, ಇವತ್ತೊಂದಿನಾದ್ರೂ ನಿನ್ ಜೊತೆ ಊಟ ಮಾಡೋಣ ಅಂತ ಬಂದೆ. ಏನೋ ಪ್ರಾಬ್ಲಮ್ ಅಂತೆ, ಫೀಸ್ ಕೊಟ್ಟೋಕೆ ದುಡ್ಡು ಬೇಕು ಅಂತ ಬಂದಿದ್ದ, ಅದಕ್ಕೆ ಕೊಟ್ಟೆ. ಅದು ಸರಿ, ನಿನ್ ಬೆಡ್ರೂಮ್ ನಲ್ಲಿ ಇವನೇನ್ ಮಾಡ್ತಿದ್ದ? ಟಾಯ್ಲೆಟಿಗೆ ಹೋಗಿದ್ದೆ ಅಂಕಲ್, ಅಷ್ಟರಲ್ಲಿ ನೀವು ಬಂದ್ರಿ. ನಿನಗೆ ಈ ಕಡೆ ಬರಬೇಡ ಅಂತ ಹೇಳಿದ್ನೋ ಇಲ್ವೋ? ಅದು ಯಾರು ಇಲ್ದಾಗ ಬೆಡ್ರೂಮ್ ನಲ್ಲಿ ಬಾಗಿಲು ಹಾಕೊಂಡು ಏನೋ ಮಾಡ್ತಿದ್ರಿ? ಏನಿಲ್ಲ ಅಂಕಲ್, ಈಗಷ್ಟೇ ಬಂದೆ. ಸುಳ್ಳು ಹೋಗುತ್ತೀಯಾ? ಇನ್ನೊಂದ್ಸಾರಿ ಈ ಕಡೆ ಬಂದ್ರೆ ನಿನ್ನ ಹುಟ್ಟಿಲ್ಲ ಅಂತ ಬಿಡ್ತೀನಿ. ರೀ ಬಿಡ್ರಿ, ಅವ್ನ್ಗೆ ಯಾಕೆ ಹೊಡಿತೀರಾ? ನೀನ್ ಸುಮ್ಮನೆ ಹೋಗೋ ಹೋಗೋ ಹೋಗೋ. ಇನ್ನೊಂದ್ಸಾರಿ ಅವನೇನಾದ್ರೂ ಇಲ್ಲಿ ಕಂಡ್ರೆ ನಿನಗೂ ಒಂದು ಗತಿ ಕಾಣಿಸಿ ಬಿಡ್ತೀನಿ. ಅದಾದ್ಮೇಲೆ ನಾನು ಅವ್ರ ಮನೆ ಕಡೆ ಹೋಗ್ಲೇ ಇಲ್ಲ ಸರ್. ಟೀಚರ್ ಒಂದು ದಿವಸ ಫೋನ್ ಮಾಡಿದ್ರು ಸರ್. ಹಲೋ, ಹೇಳಿ ಟೀಚರ್. ಏನೋ ಪತ್ತೇನೇ ಇಲ್ಲ? ಇಲ್ಲ ಟೀಚರ್, ನಾನು ಅಲ್ಲಿಗಿನ್ ಬರಲ್ಲ, ಸಾಕು ಇದೆಲ್ಲ. ಸಾಕು ಅಂದ್ರೆ ಹೇಗೋ? ನನ್ಗೆ ನೀನ್ ಬಿಟ್ಟಿರಕ್ಕಾಗಲ್ಲ. ಏನೋ ನಿಂಗೆ ದುಡ್ಡು ಬೇಕೋ ಬೇಡವೋ? ಹೆಂಗ್ ಬರ್ಲಿ ಟೀಚರ್? ಅಲ್ಲಿಗೆ ಬಂದ್ರೆ ನಿಮ್ ಗಂಡ ಬಿಡ್ತಾನ? ಒಂದೇ ಆಗ್ತಾನ ನನ್ನ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ. ಇನ್ ಮುಂದೆ ಅವನ ಕಾಟ ಇರೋದಿಲ್ಲ. ಏನ್ ಸೊಲ್ಯೂಷನ್ ಹುಡುಕಿದ್ದೀರಾ ಟೀಚರ್? ಡೈವರ್ಸ್ ಕೊಡ್ತಿದ್ದೀರಾ? ಡೈವರ್ಸ್ ಕೊಟ್ರೆ ಏನೋ ಇರುತ್ತೆ, ಅವನನ್ನೇ ಕಳಿಸ್ತಾ ಇದ್ದೀನಿ. ಎಲ್ಲಿಗೆ? ಇನ್ನೆಲ್ಲಿಗೆ? ಸೀದಾ ಶಿವನ್ ಪಾದಕ್ಕೆ. ಏನ್ ಹೇಳ್ತಿದ್ದೀರಾ ಟೀಚರ್? ಸಿಗಾಕಣಲ್ವಾ? ಗೊತ್ತಾದ್ರೆ ಏನ್ ಗತಿ? ಏನು ಗೊತ್ತಾಗಲ್ಲ, ನ್ಯಾಚುರಲ್ ಡೆತ್ ಅನಿಸ್ಬೇಕು, ಆ ಥರ ಮಾಡ್ತೀನಿ. ಏನ್ ಪ್ಲಾನ್ ಮಾಡಿದ್ದೀರಾ ಟೀಚರ್? ರೆಡಿನಾ ನಿನ್ ರಾಗಿ ಮಾಲ್ಟು?
ಬಿಡೋಣ. ಎಸ್. ಹಲೋ. ಹಲೋ, ಏನು ಇನ್ನೂ ಆರಾಮಾಗಿ ಮಲ್ಕೊಂಡಿದ್ಯಾ? ನಾನಿಲ್ಲಿ ಎಂಥ ಕೆಲಸ ಮಾಡಿದ್ದೀನಿ ಗೊತ್ತಾ? ಅವನ ಕಥೆ ಮುಗೀತು. ಇವತ್ತಿಂದ ಏನೂ ರಗಳೆ ಇರಲ್ಲ. ಬೆಳಗ್ಗೆ ಅಂತ ಗುಡ್ ನ್ಯೂಸ್ ಕೊಟ್ರಿ ಟೀಚರ್. ಅವ್ನು ನನಗೆ ಹೊಡೆದಾಗ್ಲೇ ಅನ್ಕೊಂಡೆ ನನ್ನ ಮಗ ಬೇಗ ಸಾಯ್ತಾನೆ ಅಂತ. ನೀನು ಹೊಡೆದಿದ್ರಿಂದ ನಾನು ಎಷ್ಟು ನೊಂದ್ಕೊಂಡೆ ಗೊತ್ತಾ? ಅದಕ್ಕೆ ಬೇಗ ಕಳಿಸ್ಬಿಟ್ಟೆ. ಮತ್ತೆ ಟೈಮ್ ಕೂಡ ವೇಸ್ಟ್ ಆಗಬಾರ್ದಲ್ವಾ? ಈಗೆಲ್ಲ ಮಾಡಿದೆ ಅಂತ ಅವರೇ ಹೇಳಿದ್ರು ಸರ್. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಅಂತೂ ಗುರು ಶಿಷ್ಯರು ಸೇರ್ಕೊಂಡು ನಿಮ್ ತೆವಲು ಸೇರಿಸ್ಕೊಳ್ಳೋದಕ್ಕೆ ಒಂದು ಜೀವನ ತೆಗೆದ್ಬಿಟ್ರಿ. ಹೇಳ್ಕೊಂಡು ಹೋಗ್ರಿ ಇವನ್ನ. ಅವಳು ಸಿಗೋವರೆಗೂ ಲಾಕಪ್ ಹಾಕಿ. ಎಸ್ ಸರ್. ಸರಿ ಕರ್ಕೊಂಡಿರಿ. ನರಸರಾಜುವಿನ ದುರಾದೃಷ್ಟನ ಏನೋ, ಬಡತನದಲ್ಲಿದ್ದ ಮಂಜುಳಾಗೆ ಸಾಕಷ್ಟು ಓದಿಸಿ ಮದುವೆ ಮಾಡಿಕೊಂಡು ಸುಖವಾಗಿ ನೋಡ್ಕೋತಿದ್ದವ್ರಿಗೆ ಮಂಜುಳಾ ಈ ರೀತಿ ದ್ರೋಹ ಮಾಡ್ತಾಳೆ. ಮನೆ ಮಂದಿನೇ ಕುಟುಂಬದ ಸದಸ್ಯರಿಗೆ ದ್ರೋಹ ಮಾಡಿದ್ರೆ ಯಾರನ್ನ ನಂಬೋದು ಅನ್ನೋದೇ ಪೊಲೀಸರು ನರಸರಾಜುವಿನ ಶವನ ಹೊರತೆಗೆದು ವೈದ್ಯಕೀಯ ಪರೀಕ್ಷೆಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಂತರ ಪೂರ್ತಿ ಸತ್ಯ ಹೊರಬೀಳಬೇಕಾಗಿದೆ. ನಾಪತ್ತೆಯಾಗಿರೋ ಮಂಜುಳಾಗೆ ಹುಡುಕಾಟ ನಡೆಸಿದ್ದಾರೆ. ಮಂಜುಳಾ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾಳೆ. ಈ ಕಡೆ ಓದಿ ಒಳ್ಳೆ ಭವಿಷ್ಯ ರೂಪಿಸ್ಕೋಬೇಕಾಗಿದ್ದ ವಿಜಯ್ ಕಾಮುಕಿ ಟೀಚರ್ ಕೈಗೆ ಸಿಕ್ಕಾಕೊಂಡು ಜೀವನ ಹಾಳು ಮಾಡ್ಕೋತಾನೆ. ನರಸರಾಜುವಿನ ಪರಿಸ್ಥಿತಿ ಯಾರ ಕುಟುಂಬದಲ್ಲೂ ಯಾರಿಗೂ ಬರದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ. SK Super TMT Crime File.